ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಹೀರೋ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೋ ಅವರ ಪೇರೆಂಟ್ಸ್ ಕೂಡ ಸಿನಿಮಾದಲ್ಲಿ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ವಹಿಸಿರ್ತಾರೆ. ಅವರ ಪಾತ್ರಕ್ಕೂ ಅಷ್ಟೇ ವೇಟೇಜ್ ಕೂಡ ಇರುತ್ತೆ. ಸದ್ಯಕ್ಕೆ ಕೋರನ ತಾಯಿಯಾಗಿ ಆ್ಯಕ್ಟ್ ಮಾಡಿರುವಂತಹ ಸೌಜನ್ಯ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮನ್ನು ನೋಡಿದರೆ ತಾಯಿಯಾಗಿ ಆ್ಯಕ್ಟ್ ಮಾಡೋದಂಗೆ ಅನಿಸ್ತಾ ಇಲ್ಲ. ಸೊ ನಿಮ್ಮ ಪಾತ್ರ ಹೆಂಗಿರುತ್ತೆ ಸಿನಿಮಾದಲ್ಲಿ ಅಂತ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸೊ ಫಸ್ಟ್ ಥಿಂಗ್ ನಾನು ಪಿ ಮೂರ್ತಿ ಸರ್ಗೆ ಮತ್ತು ನಮ್ಮ ವರಟ ಶ್ರೀ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಪಾತ್ರನ ಯಾರೋ ಲೆಜೆಂಡ್ ಆ್ಯಕ್ಟ್ರಸ್ ಕೈಲಿ ಮಾಡಿಸ್ಬೇಕಾಗಿತ್ತು ಅಂತ ಅವ್ರು ಅಂದ್ಕೊಂಡಿದ್ರು. ಸೊ ನನಗೆ ಈ ಥರ ಒಂದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಿ ಮೂರ್ತಿ ಸರ್ಗೂ ಮತ್ತು ನಮ್ಮ ಕ್ಯಾಪ್ಟನ್ ಆಫ್ ಶಿಪ್ ಡೈರೆಕ್ಟರ್ ವರಟ ಸರ್ಗೂ. ಸೊ ನನ್ನ ಪಾತ್ರದ ಹೆಸರು ಜಾಜಿ ಅಂತ. ಇದರಲ್ಲಿ 2 ಶೇಡ್ಸ್ ಇದೆ. ಮೊದಲನೇದಾಗಿ ನನ್ನ ತಾಯಿ ಕ್ಯಾರೆಕ್ಟರ್ ಅಂದ ತಕ್ಷಣ ಎಲ್ಲರೂ ಅದೇ ಹೇಳ್ತಿದ್ದಾರೆ, ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ ನೀವು, ತುಂಬ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀರಾ, ಸೊ ಅಷ್ಟು ಹೆಂಗೆ ತಾಯಿ ಕ್ಯಾರೆಕ್ಟರ್ ಅಂತ. ಒಂದು ಆರ್ಟಿಸ್ಟ್ಗಳಿಗೆ ತಾಯಿ ತಂದೆ ಅದೆಲ್ಲ ಅಲ್ಲ, ಇಟ್ಸ್ ಅ ಪರ್ಫಾರ್ಮೆನ್ಸ್ ಅಷ್ಟೇ. ವರ್ಸಟೈಲ್ ಆರ್ಟಿಸ್ಟಿಗೆ ನಮ್ಮ ತಾರಾ ಮೇಡಮ್ ಆಗಲಿ, ಉಮಾಶ್ರೀ ಮೇಡಮ್ ಆಗಲಿ, ಅವರೆಲ್ಲ ವರ್ಸಟೈಲ್ ಆಗಿ ಮಾಡ್ಕೊಂಬಂದೆ ಇವತ್ತು ಇಂಡಸ್ಟ್ರಿಯಲ್ಲಿ ಲೆಜೆಂಡ್ ಆ್ಯಕ್ಟ್ರೆಸಸ್ ಆಗಿರೋದು. ಸೊ ಐ ಫಾಲೋ ದೇರ್ ರೂಟ್. ಸೊ ಹಾಗಾಗಿರೋದ್ರಿಂದ ನನ್ನ ಪಾತ್ರ ಜಾಜಿ ಅಂತ 2 ಶೇಡ್ಸಲ್ಲಿ ಬರುತ್ತೆ. ನಾನು ತುಂಬ ರಿವೀಲ್ ಮಾಡೋಕ್ಕಾಗಲ್ಲ, ನಮ್ಮ ಡೈರೆಕ್ಟ್ರು ಆಗಲೇ ಹೇಳಿಬಿಟ್ಟಿದ್ದಾರೆ. ಈ ಪಾತ್ರ ಹೇಗೆ ಅಂದರೆ ತುಂಬ ಎಮೋಷನ್ಸ್ ಕ್ಯಾರಿ ಮಾಡಬೇಕು ಆ್ಯಂಡ್ ಇನೋಸೆನ್ಸ್, ಆ ಫೇಸಲ್ಲಿ ಇನೋಸೆನ್ಸ್ ಬೇಕಾಗಿತ್ತು, ತುಂಬ ಎಮೋಷನ್ಸ್ ಕ್ಯಾರಿ ಮಾಡಬೇಕಾಗಿತ್ತು. ಆ್ಯಂಡ್ ಪರ್ಫಾರ್ಮೆನ್ಸ್, ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್. ಫ್ಲ್ಯಾಶ್ ಬ್ಯಾಕಲ್ಲೂ ಆ್ಯಂಡ್ ಪ್ರೆಸೆಂಟ್ ಸಿಚುಯೇಷನ್ ಎರಡರಲ್ಲೂ ಡಿಫ್ರೆಂಟ್ ಬಾಡಿ ಲ್ಯಾಂಗ್ವೇಜ್. ನಾನು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ರೋಲ್ಗೆ ವೆಯ್ಟ್ ಸಹಿತ ಲಾಸ್ ಆದೆ. ಸೊ ಈ ಥರ ಎಲ್ಲ. ಸೊ ಕಂಪ್ಲೀಟ್ಲಿ ಕಾಸ್ಟ್ಯೂಮಿಂದ ಹಿಡಿದು ಹೇರ್ ಕಲರಿಂದ ಎವ್ರಿಥಿಂಗ್ ಶುಡ್ ಬಿ ಚೇಂಜ್ಡ್ ಆ ಪಾತ್ರಕ್ಕೆ, 2 ಶೇಡ್ಸ್ ಆಗಿರೋದ್ರಿಂದ. ಸೊ ಹೀಗಿದೆ ಪಾತ್ರ. ಈಗ ಸದಾ ಸೆಲೆಬ್ರಿಟಿಗಳಂದರೆ ಮೇಕಪ್ ಮಾಡ್ತಾ, ಲಿಪ್ಸ್ಟಿಕ್ ಹಚ್ತಾ, ಹೀಗೆ ಚೆಂದ ಗ್ಲಾಮರ್ ಆಗಿರ್ತಾರೆ. ಬಟ್ ಇದರಲ್ಲಿ ಡಿ ಗ್ಲಾಮರ್ ಪಾತ್ರ ಅನಿಸುತ್ತೆ, ಯಾಕಂದರೆ ಬುಡಕಟ್ಟು ಜನಾಂಗದ ಕಥೆ ಆಗಿರೋದ್ರಿಂದ. ಬಣ್ಣ ಬಳಿಯದೆ ಆ್ಯಕ್ಟ್ ಮಾಡೋದು ಈಸಿ ಇತ್ತಾ ಮ್ಯಾಮ್? ಆ್ಯಕ್ಚುಲಿ ನನ್ನ ಪ್ರಕಾರ ಮೇಕಪ್ ಹಾಕ್ಕೊಂಡು ಆ್ಯಕ್ಟ್ ಮಾಡೋದಕ್ಕಿಂತ ದಟ್ ವಿಲ್ ಬಿ ವೆರಿ ದಿಸ್ ಥಿಂಗ್. ಮೇಕಪ್ ಇಲ್ಲದೆ ಡಿ ಗ್ಲಾಮರ್ ರೋಲ್ಸ್ ಮಾಡ್ತಾರಲ್ಲ ಮ್ಯಾಮ್, ದಟ್ ವಿಲ್ ಬಿ ಅಮೇಸಿಂಗ್. ಅವ್ರು ಆರ್ಟಿಸ್ಟ್ ಅಂತಾರೆ, ಮೇಕಪ್ ಹಾಕ್ಕೊಂಡು ಆ್ಯಕ್ಟ್ ಮಾಡೋನ್ನ ಆ್ಯಕ್ಟ್ರೆಸ್ ಅಂತಾರೆ. ಆರ್ಟಿಸ್ಟ್ ಇಸ್ ಡಿಫ್ರೆಂಟ್, ಅಟ್ ಆ್ಯಕ್ಟ್ರೆಸ್ ಇಸ್ ಡಿಫ್ರೆಂಟ್. ನನಗಿಂತ ಒಂದು ಪಾತ್ರ ಸಿಕ್ಕಿದೆ ವಿತೌಟ್ ಕಂಪ್ಲೀಟ್ಲಿ ವಿತೌಟ್ ಮೇಕಪ್ ಅನ್ನೋದಕ್ಕಿಂತ ಬಂದು ಕಪ್ಪು ಬಳಸೋರು ನಮ್ಮ ಶ್ರೀ ಸರ್, ಅವರೇ ಬಂದ್ಬಿಟ್ಟು ಮೇಕಪ್ ಮಾಡೋ ನಮಗೆ. ನೋ ಯು ಹ್ಯಾವ್ ಟು ಲುಕ್ ಇದು ಅಂತ. ಆಮೇಲೆ ದ ನೇಲ್ಸ್ ಆ್ಯಂಡ್ ಆಲ್ ಮಣ್ಣಲ್ಲಿ ಎತ್ಕೊಂಡ್ಬಿಟ್ಟು ಇದು ಆ್ಯಂಡ್ ಕೈ ಕಾಲು ಎಲ್ಲ ಕಪ್ ಮಾಡಿ ಈ ಥರ ಎಲ್ಲ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ ಆ್ಯಕ್ಚುಲಿ. ಏನೋ ನಾವು ಏನಿರ್ತೀವೋ ಅದ್ರದ್ದು ಕಂಪ್ಲೀಟಾಗಿ ನಾವು ಎಲ್ಲರೂ ಅದೇ ಕೇಳ್ತಾರೆ, ನೀವು ಆ ಪಾತ್ರ ಮಾಡಿದ್ದೀರಾ, ನೀವು ಆ ಪಾತ್ರ ಮಾಡಿದ್ದೀರಾ ಅಂತ. ಸೊ ನಾನು ಇವಾಗ ಏನಿರ್ತೀನೋ ನನ್ನ ಬಿಟ್ಟು ಕಂಪ್ಲೀಟ್ಲಿ ಇನ್ನೊಂದು ಅಂದರೆ ದ ಅದರ್ ಫೇಸ್ ಆಫ್ ಅನ್ ಆರ್ಟಿಸ್ಟ್ ತೋರಿಸೋ ಅಂಥ ಒಂದು ಪಾತ್ರ. ಈಗ ಇದು ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದರೆ, ಬುಡಕಟ್ಟು ಜನಾಂಗದ ಒಂದು ಕಾಸ್ಟ್ಯೂಮೇ ಬೇರೆ ಥರ ಇರುತ್ತೆ. ಸೊ ಅದನ್ನು ವೇರ್ ಮಾಡೋದಾಗಿರ್ಬೋದು. ಸೊ ಆ ಫೀಲ್ ಹೆಂಗಿರ್ತಿತ್ತು ಅಂತ? ಇಲ್ಲ ಮ್ಯಾಮ್, ಈ ಒಂದು ನಾವು ಸರ್ ಚೂಸ್ ಮಾಡಿಕೊಂಡ್ರೆ ಬುಡಕಟ್ಟ ಜನಾಂಗ, ಇಟ್ಸ್ ಅ ವೆರಿ ನಾರ್ಮಲ್ ಕಾಸ್ಟ್ಯೂಮ್. ಒಂದು ಸೀರೆ ಮಾಮೂಲಿ, ಒಂದು ಹಳ್ಳಿ ಹೆಣ್ಮಕ್ಳು ಹೇಗಿರ್ತಾರೋ ಆ ಥರನ. ಸೊ ಕಾಸ್ಟ್ಯೂಮ್ ಅಷ್ಟೊಂದು ಇಶ್ಯೂ ಆಗಲಿಲ್ಲ. ಆ್ಯಂಡ್ ಎಸ್, ಫಸ್ಟ್ ಆಫ್ ಆಲ್ ಅಂತೂ ಕಾಸ್ಟ್ಯೂಮು ನಮಗೆ ಎಲ್ಲ ಫುಲ್ಲು ಚೆನ್ನಾಗಿರೋ ಕಾಸ್ಟ್ಯೂಮ್ನ ಬಂದು ಪೇಂಟ್ ಮಾಡಿ ಕೆಳಗಡೆ ಎಲ್ಲ ಫುಲ್ಲು ಮಡ್ಡಲ್ಲೆಲ್ಲ ನಮ್ಮ ಶ್ರೀ ಸರು ಕಾಸ್ಟ್ಯೂಮರೆಲ್ಲ ಕ್ರಷ್ ಮಾಡಿ ಗಲೀಜಾಗಿ ಕಾಣಬೇಕೊಟ್ಟು ಎಲ್ಲ ಕಿತ್ತಾಕಿ, ಬ್ಲೌಸು ಇದೆಲ್ಲ ಕಿತ್ತಾಕಿ ಕೊಟ್ಟಿದ್ದಾರೆ. ಸೊ ಕಾಸ್ಟ್ಯೂಮ್ ಇಸ್ ವೆರಿ ನಾರ್ಮಲ್. ಬುಡಕಟ್ಟು ಅಂದ ತಕ್ಷಣ ಎಲ್ಲರಿಗೂ ಏನಾಗ್ಬಿಡುತ್ತೆ ಗೊತ್ತಾ, ಅದು ಬೇರೆ ಥರ ಕಾಸ್ಟ್ಯೂಮ್ಸ್, ಟೈಯಿಂಗ್ ಅಂತ ಇದೆ. ಸೊ ಬುಡಕಟ್ಟು ಜನಾಂಗದ ವಿಧವಿಧವಾಗಿರೋದು ಇದೆ. ಸೊ ಇದು ನಮ್ಮದು ಒನ್ ಆಫ್ ದ ಇಟ್ಸ್ ಲೈಕ್ ದೇ ಆರ್ ವೆರಿ ಮಚ್ ರಿಲೇಟೆಡ್ ಟು ಸಿಟಿ, ಅಂದರೆ ಹತ್ತಿರದಲ್ಲೇ ಇರುತ್ತೆ ಆ ಥರ ಒಂದು ಇದು. ನಾರ್ಮಲ್ ಸ್ಯಾರಿ, ಡಿ ಗ್ಲಾಮರ್, ದ ಮೇಕಪ್ ಆ್ಯಂಡ್ ಆಲ್ ಇಸ್ ಡಲ್ ಮೇಕಪ್ ಆ ಥರ. ಎಸ್. ಸೊ ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ನೀವಿರೋ ಏಜಿಗೂ ಅವರ ತಾಯಿ ಪಾತ್ರ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಏಜಿಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನೀವು ಮಾತಾಡೋ ವೇ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೇಂಜ್ ಮಾಡಬೇಕಾಗಿರುತ್ತೆ. ಸೊ ಆ ಸಿಚುವೇಶನ್ ಹೆಂಗಿತ್ತು, ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ? ಎಸ್, ಇದು ನಾನು ಹೇಳಲೇಬೇಕು. ಯಾಕಂದರೆ ಫಸ್ಟ್ ಶಾರ್ಟೇ ನಮಗೆ ಫ್ಲ್ಯಾಶ್ ಬ್ಯಾಕ್, ಪ್ರೆಸೆಂಟ್ ಸಿಚುಯೇಷನ್. ಫಸ್ಟ್ ಶಾರ್ಟೇ ನನಗೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಏಜ್ಡ್ ಇದಾಗಿರೋದು. ಸೊ ನಾನಲ್ಲಿ ಐ ಕಾಂಟ್ ಬಿ ಸ್ಟ್ರೇಟ್. ನನ್ನ ಪೋಸ್ಚರ್ಸ್ ಆಗಲಿ, ಬಾಡಿ ಪೋಸ್ಚರ್ಸ್ ಆಗಲಿ ಬೆಂಡ್ ಆಗಿ ನಿಂತ್ಕೋಬೇಕು, ಅಥವಾ ಆ್ಯಂಡ್ ಹೇರ್ ಎಲ್ಲ ಫುಲ್ ವೈಟ್ ಮಾಡ್ಕೋಬೇಕು. ಆ್ಯಂಡ್ ನಮ್ಮ ಮಾತು ಆಬ್ವಿಯಸ್ಲಿ ಇವಾಗ 60 ವರ್ಷ ಆಗಿರೋರ್ಗೂ 30 ವರ್ಷ ಆಗಿರೋರ್ಗೂ ಡಿಫ್ರೆನ್ಸ್ ಇರುತ್ತೆ ಮಾತಲ್ಲಿ. ಸೊ ಆ ಮಾತನ್ನು ಚೇಂಜ್ ಮಾಡ್ಕೋಬೇಕು. ಇದು ಸ್ವಲ್ಪ ಫಸ್ಟ್ ಶಾರ್ಟ್ ಕಷ್ಟ ಆಯಿತು. ಆಮೇಲೆ ಸರ್ ಬಿಡಲಿಲ್ಲ, ಅವ್ರು ಹೇಗೆ ಅಂದರೆ 100 ಟೇಕ್ಸ್ ಆದರೂ ಹಿ ವಾಂಟ್ಸ್ ಪರ್ಫೆಕ್ಟ್, ಆ ಥರ ಮಾಡಿದ್ವಿ ಮ್ಯಾಮ್. ಕೊನೆಯದಾಗಿ ಸಿನಿಮಾದ ಮೇಲೆ ಎಷ್ಟು ಭರವಸೆ ಇದೆ ನಿಮಗೆ? ಮ್ಯಾಮ್, ನಾನು ಟು ಬಿ ಫ್ರ್ಯಾಂಕ್ ಯಾವ ಸಿನಿಮಾನೂ ಒಪ್ಕೋತಾ ಇಲ್ಲ. ಬಿಕಾಸ್ ಐ ಆಮ್ ವೇಟಿಂಗ್ ಫಾರ್ ಕೋರಾ, ಡೆಸ್ಪರೇಟ್ಲಿ ವೇಟಿಂಗ್ ಫಾರ್ ಕೋರಾ.
ಯಾಕಂದರೆ ನಾನು ಒಂದು 7 ಇಯರ್ಸ್ ಗ್ಯಾಪ್ ತೊಗೊಂಡೆ ಆಫ್ಟರ್ ಮ್ಯಾರೇಜು, ನನಗೆ ಮಗು ಎಲ್ಲ ಆಯಿತು. ಟು ಬಿ ಫ್ರ್ಯಾಂಕ್, ಕೋರಾ ನಾನು 2 ಮಂತ್ಸ್ ಬೇಬಿ ತೊಗೊಂಡು ನಾನು ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೆ ಕೋರಾ ಸೆಟ್ಟಿಗೆ. ನಾನು ಪ್ರೆಗ್ನೆಂಟ್ ಇರಬೇಕಾದ್ರೂ ಕೋರಾ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಸೊ ಇದೆಲ್ಲ ಆದಮೇಲೆ ನನ್ನ ಬ್ರೇಕ್ ಆದಮೇಲೆ ಬರ್ತಿರೋ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ವೆಯ್ಟ್ ಮಾಡ್ತಿದ್ದೀನಿ, ಡೆಸ್ಪ್ರೇಟ್ಲಿ ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾ ಆಚೆ ಬಂದರೆ. ಯಾಕೆಂದರೆ ಐ ಆಮ್ ಜಸ್ಟ್ ಕ್ರಾಸಿಂಗ್ ಫಿಂಗರ್, ಒಂದು ಒಳ್ಳೆ ಲೈಫ್ ಇದೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು? ಜಾಜಿ. ಯಾ, ಐ ವಾಂಟ್ ಟು ಟೆಲ್ ಒನ್ ಮೋರ್. ಯೂಶಲಿ ದೊಡ್ಡ ದೊಡ್ಡ ಹೀರೋಗಳು ಅಥವಾ ಇದನ್ನು ಹಾಕ್ಕೊಂಡು ಸಿನಿಮಾ ಮಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಪ್ರೊಡ್ಯೂಸರ್ಸು. ನಮ್ಮ ಮೂರ್ತಿ ಸರು ಈ ಇಡೀ ಸಿನಿಮಾ ಸೆಟ್ಟೆ, ಹೋಲ್ ಮೂವಿ ಸೆಟ್, ನಮ್ಮ ಶ್ರೀ ಸರ್ ಆಗಲಿ ಮೂರ್ತಿ ಸರ್ ಆಗಲಿ, ಒಂದು ಮೇಕಿಂಗ್ ಅಂತ ಬರುತ್ತಲ್ಲ ಮ್ಯಾಮ್, ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ನೀವು ಆ ಸಿನಿಮಾ ನೋಡಿದ್ರೆ ಯು ಫೀಲ್ ಲೈಕ್ ನೀವೇ ಫಾರೆಸ್ಟಲ್ಲಿ ಹೋಗಿದ್ದೀರಾ, ನೀವೇ ಇಟ್ಸ್ ಲುಕಿಂಗ್ ವೆರಿ ವರ್ಜಿನಲ್. ಒಂದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಒಂದು ದುಡ್ಡು ಕಾಸು ವಿಚಾರ ಅಂತ ಬಂದಾಗ ಸಿನಿಮಾ ರಿಚಾಗಿ ಕಾಣಬೇಕು, ಸಿನಿಮಾ ಈ ಥರ ಕಾಣಬೇಕು. ಐ ಥಿಂಕ್ ಮೇಕಿಂಗ್ ಎಲ್ಲ ಆಲ್ರೆಡಿ ರಿಲೀಸ್ ಆಗಿದೆ, ಮೇಕಿಂಗ್ ವಿಡಿಯೋಸ್ ಎಲ್ಲ ಮಿಲಿಯನ್ಸ್ ವ್ಯೂವ್ ಆಗಿದೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ನಮ್ಮ ಅನ್ನದಾತರಿಗೆ, ನಮ್ಮ ಮೂರ್ತಿ ಸರ್ಗಾಗಲಿ ಶ್ರೀ ಸರ್ಗಾಗಲಿ, ಐ ರಿಯಲಿ ಅಪ್ರಿಷಿಯೇಟ್ ದೆಮ್ ಫಾರ್ ಟೇಕಿಂಗ್ ದಿಸ್ ಹ್ಯೂಜ್ ರಿಸ್ಕ್. ಆಮೇಲೆ ನಮ್ಮನ್ನೆಲ್ಲ ಕಾಸ್ಟ್ ಮಾಡಿರೋದಕ್ಕೆ. ಎಸ್, ಥ್ಯಾಂಕ್ ಯು ಮ್ಯಾಮ್. KGF ಅಲ್ಲಿ ಯಶ್ ತಾಯಿ ಯಾವ ಥರ ಮಿಂಚಿದ್ರು, ಕೋರಾದಲ್ಲಿ ನಮ್ಮ ಕಿಟ್ಟಿಯ ತಾಯಿಯಾಗಿ ಕಾಣಿಸ್ಕೊಂಡ ಜಾಜಿ ಮಿಂಚ್ತಾರ ಅನ್ನೋದನ್ನು ನಾವು ನೋಡೋಣ. ಜನವರಿಯಲ್ಲಿ ಸಿನಿಮಾ ತೆರೆಗೆ ಬರುತ್ತೆ, ಆವಾಗ ತಾಯಿ ಪಾತ್ರ ಯಾವ ಥರ ಹೈಲೈಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ ಬೆಂಗಳೂರು.